ಇದು ಬಂದ್ಬಿಟ್ಟು ಒರಿಜಿನಲ್ ಅನಕೊಂಡ. ಹೆಚ್ಚು ಕಮ್ಮಿ 2,500 ರೂಪಾಯಿಗೆ ಕೊಡ್ತಾರಂತೆ ಹಾವ್ನ. ಓ ಓಡ್ ಬರ್ತದ್ದು ಕ್ಯಾಪ್ ಒಂಥರ ಭಯಾನಕ ಫ್ರೂಟ್ಗಳು ಇದೆಲ್ಲ. ಫ್ಲೈಯಿಂಗ್ ಫಿಶ್ ಮೀನ್ ನೋಡಿದ್ರೆ ಭಯ ಆಗ್ತಾ ಇದೆ ಅಲ್ವಾ. ಇಲ್ಲಿ ಜಾತಿಗೆ ಸೇರಿದ್ದು ಈ ಮಾಂಸ. ಮೊಸಳೆ ಕೇಮೆನ್ನ ಫುಲ್ಲು ಬೇಯಿಸ್ಬಿಟ್ಟು ಇಟ್ಬಿಟ್ಟವ್ರೆ. 100ರಲ್ಲಿ 76% ಜನ ವೇಷವಾಟಿಗೆ ಇಟ್ಕೊಂಡಿದ್ದಾರೆ. ಉಚ್ಚೆ ಸ್ಮೆಲ್. ಆಕ್ಚುಲಿ ಇದೆಲ್ಲ ಏನ್ ಗೊತ್ತಾ, ನೀವು ನೋಡ್ತಾ ಇರೋದು ನ್ಯಾಚುರಲ್ ಟೊಬ್ಯಾಕೋ, ರಿಯಲ್ ಜಾಗ್ವಾರ್ ಉಗ್ರಂತೆ. ಯಾವ್ದ್ರ ಹುಡುಗಿ ಬೇಕಾ ಹುಡುಗ ಬೇಕಾ ಲವ್ ಪೋಷನ್ ಹಾಕ್ಬಿಟ್ರೆ ಹೆಚ್ಚಿಬಿಟ್ರೆ ನಿಮ್ ಹಿಂದೆ ಬರ್ತಾ ಇರ್ತಾರೆ ಅಷ್ಟೇ ಅವರು. ಲೋಕಲ್ ವಯಗ್ರ ಆಗಿರ್ಬೋದು ಅಥವಾ ಲವ್ ಪೋಷನ್ಸ್ ಆಗಿರ್ಬೋದು, ಮಾಟ ಮಂತ್ರ, ವಶೀಕರಣ ಅಂತ ನಾವೆಲ್ಲ ಏನ್ ಮಾತಾಡ್ತೀವಲ್ಲ ಅದಿನ್ನು ಪ್ರಾಕ್ಟೀಸ್ ಮಾಡ್ತಾರೆ. ಸಾಮಾನ್ ಮಾರ್ಕೆಟ್ಗೆ ಸ್ವಾಗತ ಸುಸ್ವಾಗತ. ಸಾಮಾನಾದ್ರೂ ಆಗ್ಬೋದು, ಸಾಮಾನಾದ್ರೂ ಆಗ್ಬೋದು. ಫ್ಲೈಯಿಂಗ್ ಪಾಸ್ಪೋರ್ಟ್ ನ ಕುಟುಂಬಕ್ಕೆ ಇಕಿಟೋಸಿನ ಬೇಲನ್ ಮಾರ್ಕೆಟ್ಗೆ ಸ್ವಾಗತ ಸುಸ್ವಾಗತ. ಏನ್ ನಾರ್ಮಲ್ ಮಾರ್ಕೆಟ್ ಅಂತ ಅನ್ಕೊಂಡಿದ್ದೀರಾ? ಬನ್ನಿ ಒಳಗಡೆ ಹೋಗಿ ತೋರಿಸ್ತೀನಿ. ಏನೇನೆಲ್ಲ ನೋಡ್ತೀವಿ, ಏನೇನೆಲ್ಲ ತಿಂತೀವಿ, ಅಥವಾ ಯಾವ ಪ್ರಾಣಿನ ನೋಡ್ತೀವಿ ಅಂತ. ವೆಲ್ಕಮ್ ಟು ದ ಬೇಲನ್ ಮಾರ್ಕೆಟ್ ಇನ್ ಇಕಿಟೋಸ್ ಅಮೆಜಾನ್ ಜಂಗಲ್. ನೀವಿಲ್ಲಿ ವಾಮಾಚಾರ ನಂಬ್ತೀರಾ, ವೇಶ್ಯವಾಟಿಕೆ ನಂಬ್ತೀರಾ, ಇವೆಲ್ಲ ಇರುವಂತ ಭಯಾನಕ ದ ಮೋಸ್ಟ್ ಡೇಂಜರಸ್ ಮಾರ್ಕೆಟ್ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು. ಇದೆಲ್ಲ ದಗಡ ಗಡ ಗಡಗ ಅಂತ ಐತೆ. ಈ ಮುಂದೆ 2 ಜನ, ಹಿಂದೆ 2 ಜನ ಬಾಡಿ ಗಾರ್ಡ್ಗಳು ಬರ್ತಾವ್ರೆ ನಮಗೆ. ಅದ್ರ ಜೊತೆಗೆ ಮೇ 23ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಜಪಾನ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಕೆಳಗಡೆ ನಂಬರ್ಗೆ ಫೋನು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಅವ್ರ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಮೇ 23ನೇ ತಾರೀಕು ಜಪಾನ್ಗೆ ಹೋಗೋಣ. ಅಮೆಜಾನ್ ಮಾರ್ಕೆಟಲ್ಲಿ ಬೆಳಗ್ಗೆ ಏನು ತಿಂತಾರೆ ಗೊತ್ತಾ? ಊಟನೇ ಬಂದ್ಬಿಟ್ಟು ಪಿರಾನ ಮೀನು. ಇದು ನೋಡ್ತಾ ಇದ್ದೀರ ನೀವು, ಫ್ರೆಶ್ ಪಿರಾನ ಮೀನು. ಇದು ಅವರ ಮೆಣಸಿನ್ಕಾಯಿ, ಖಾರ ಮೆಣಸಿನ್ಕಾಯಿ. ಈ ಮೆಣಸಿನ್ಕಾಯಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನಿಂಬೆ ಇಟ್ಕೊಂಡು ಈ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿಂತಾ ಇದ್ರೆ ಬೆಳಗ್ಗೆನೆ ಇಲ್ಲಿಂದ ಬಿಸಿ ಎದ್ದು ಬರ್ತದೆ. ಕಿರಣ್ ಇದೆಲ್ಲ ಕಾಮನ್. ಕಿರಣ್ ಚಿಕನ್ ಎಲ್ಲ ಕಾಮನ್, ಇವ್ರಿಗಿಲ್ಲ. ಚಿಕನ್ ಎಲ್ಲ ಇವ್ರಿಗೆ ವೆಜಿಟೇರಿಯನ್ ಇದ್ದಂಗೆ. ವೆಜಿಟೇರಿಯನ್ ಇದ್ದಂಗೆ. ಏನಿದು? ಓಹೋ ಏನ್ ಗೊತ್ತಾ ಕಿರಣ, ಎಲ್ಲಾ ತರ ಮೆಡಿಸಿನ್ ಸಿಗುತ್ತಂತೆ ತಾತನ ಹತ್ರ. ಏನ್ ಬೇಕು ಮೆಡಿಸಿನ್ಸ್? ಗ್ರಾಸಿಯಾಸ್. ಅದು ಮಸಾಲಾ ಐಟಮ್ಸ್. ಕಬಾಬ್ ಮಾಡ್ಬೇಕಾದ್ರೆ ನಾವು ಮಸಾಲೆ ಯೂಸ್ ಮಾಡ್ತೀವಲ್ಲ, ಆತರ ಇವರು ಮೊಸಳೆ ಮಾಡ್ಬೇಕಾದ್ರೆ ಮಸಾಲಾ ಐಟಮ್ಸ್ ಯೂಸ್ಗೆ. ಏನ್ ಗೊತ್ತಾ, ಎಂತದಿಲ್ಲ, ಇದೆಲ್ಲ ನಾರ್ಮಲ್ ಅಷ್ಟೇ. ನಾರ್ಮಲ್ ಮಾರ್ಕೆಟ್ ಅಲ್ಲಿ ಮಾರ್ತಾ ಇದ್ರೆ ಮಸಾಲಾನ ಮ್ಯಾರಿನೇಟ್ ಮಾಡ್ತೀವಲ್ಲ ನಾವು ಮಾಂಸಕ್ಕೆ. ಟರ್ಟಲ್ಸ್ ಎಲ್ಲ ಸಿಗುತ್ತಲ್ಲ, ಅದಕ್ಕೆ ಮ್ಯಾರಿನೇಟ್ ಮಾಡಕ್ಕೆ ತಂದು ಮಾಡ್ತಾ ಇರ್ತಾರೆ ಅಷ್ಟೇ. ಮಾಂಸ ಮಾತ್ರ ನೋಡ್ತಾ ಇದ್ವಿ ನಾವ್ ಇವಾಗ. ಕಲ್ಲಂಗಡಿ ಹಣ್ಣು ಸೈಜ್ ನೋಡಿ ಹಂಗೆ. ಏನ್ ಗೊತ್ತಾ, ಎಲ್ಲ ದೊಡ್ಡದಾಗಿದೆ, ಆಪಲ್ ಮಾತ್ರ ಚಿಕ್ಕದಾಗಿದೆ. ಸೈಜ್ ಸ್ಮಾಲ್, ಬಿಗ್ ಅಂಡ್ ದಿಸ್ ಇಸ್ ವೆರಿ ಸ್ಮಾಲ್. ಹಂಗೆ ಈ ಮಾರ್ಕೆಟ್ ಅಲ್ಲಿ ಮಾಂಸ ಮತ್ತೆ ವಿಚ್ ಮಾರ್ಕೆಟ್ ಅಂದರೆ ಮಾಟ ಮಾತ್ರ ಒಂದೇ ಫೇಮಸ್ ಅಲ್ಲ. ಅಕ್ಕಪಕ್ಕ ಜನಗಳು, ಹಳ್ಳಿ ಜನಗಳು ಇಲ್ಲಿ ಬಂದು ಬೆಳಗ್ಗೆ 6 ಗಂಟೆಯಿಂದಲೇ ಬಂದು ಮನೆಗಳು ತರಕಾರಿ ತೊಗೊಂಡು ಹೋಗ್ತಾರೆ. ಇವ್ರ ಕಾನ್ಸೆಪ್ಟ್ ಏನು ಗೊತ್ತಾ, ನೋ ಫ್ರೋಝನ್, ಎಲ್ಲ ಫ್ರೆಶ್ಶು. ಮಾಂಸದಿಂದ ಹಿಡ್ದು ತರಕಾರಿಯಿಂದ ಹಿಡ್ದು ಹಣ್ಣುಗಳಿಂದ ಹಿಡ್ದು ಎಲ್ಲ ಫ್ರೆಶ್ ನೋಡಿ. ಎಷ್ಟು ಗ್ರೀನಾಗಿ ಕಾಣಿಸ್ತಾ ಇದೆ ಗೊತ್ತಾ ತರಕಾರಿಗಳಂತೂ. ಇವೆಲ್ಲ ಸೇಲ್ ಮಾಡಿಲ್ಲ ಅಂದ್ರೆ ನಾಳೆ ಫ್ರೆಶ್ ಆಗಿರಲ್ವಲ್ಲ, ಮಾಡ್ಬಿಡ್ತಾರ ಅವ್ರು. ಇಷ್ಟು ಜನ ಇದಾರೆ. ಪೆಪ್ಪರ್ ಖಾರವಾಗಿರೋ ಮೆಣಸಿನ್ಕಾಯಿ. ಇದು ನೋಡಕ್ ಹಿಂಗಿದೆ, ಇದು ಚಿನುಕುರುಳಿ ಅಂತ ಹೇಳ್ತಾರಲ್ಲ, ಆ ಥರ ಖಾರವಾಗಿರೋ ಮೆಣಸಿನ್ಕಾಯಿ ತಿಂದ್ರೆ ಏನು ತಿಂದಂಗೆ ಇರೋಲ್ಲ. ಫ್ರೂಟ್ ಅಂತೆ. ಕಾಮುನಾ ಏನೋ ಗೊತ್ತಿಲ್ಲ. ಕಾಮು ಫಸ್ಟ್ ಸ್ಟಾರ್ಟಿಂಗ್ ತಿಂದಾಗ ಸ್ವೀಟ್ ಆಗಿರುತ್ತೆ, ಇಲ್ಲಿವರೆಗೂ ಹೋದ್ಮೇಲೆ ಹುಳಿ ಸ್ಟಾರ್ಟ್ ಆಗುತ್ತೆ, ಉಗಿಯೋಕ್ಕಾಗಲ್ಲ, ಯಾಕಂದ್ರೆ ಒಳಗೋಗ್ಬಿಟ್ಟಿರುತ್ತೆ. ಒಂಥರ ಭಯಾನಕ ಫ್ರೂಟ್ಗಳು ಇದೆಲ್ಲ. ನೋಡಂಗೆ ಇದೇನೋ ವೆಜಿಟೇರಿಯನ್ ಪಕ್ಕನ ಏನೋ ಇಟ್ಬಿಟ್ಟವ್ರೆ. ಸಾಸೇಜ್ ಅದನ್ನು ಫ್ರೆಶ್ ಆಗಿ ತಗೊಬೇಕಾ ಇವರೆಲ್ಲ. ಎಲ್ಲ ಫ್ರೆಶ್, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ಗಳು ಈ ಮಾರ್ಕೆಟ್ ಅಂತೂ. ತರಕಾರಿ ಮಾರ್ಕೆಟ್ ಎಲ್ಲ ಕಡೆ ನೋಡಿದೀವಿ, ಇದೇನಪ್ಪ ಸ್ಪೆಷಾಲಿಟಿ ಅನ್ಕೊಂತೀರಾ? ಬನ್ನಿ ನೆಕ್ಸ್ಟ್ ಮಾರ್ಕೆಟ್ ಕರ್ಕೊಂಡು ಹೋಗ್ತೀವಿ ಇವಾಗ. ಇಷ್ಟೊತ್ತಕ ನಾವೇನು ನೋಡಿದ್ರಲ್ಲ, ನಿಮಗೆ ನಾರ್ಮಲ್ ಮಾರ್ಕೆಟ್ ಅನಿಸ್ತು. ಆದರೆ ಇವಾಗಿಂದ ರಿಯಲ್ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ. ಬನ್ನಿ, ಎಂಟ್ರ್ ಆಗ್ತಾ ಇದ್ದಾಗೆ ದೊಡ್ಡ ಮೀನ ಕಟ್ ಮಾಡಿ ಓಪನ್ ಮಾಡಿ ಇಟ್ಬಿಟ್ಟಿದ್ದಾರೆ. ಓಲಾ ಬೊನಸ್ ದಿಯಾಸ್. ಏನೋ ಸಾಂಬಾರ್ ಅಂತಾರೆ, ಅರ್ಥ ಆಗ್ತಾ ಇಲ್ಲ. ಟೋಟಾ ಮಾರ್ಕೆಟ್ ಅನ್ಸುತ್ತೆ. ಟೋಟಾ ಮೀನು, ಓಕೆ. ಹಿಂದೆ ಸಿಸೆ ಫುಲ್ ಗಂಜ ಹೊಡೆದ್ಬಿಟ್ಟವನೆ. ಹುಷಾರಾಗಿರ್ಬೇಕು.
ಈ ಏರಿಯಾ ಇಷ್ಟೊತ್ತಿಗೆಲ್ಲ ಸಿಕ್ಕಾಪಟ್ಟೆ ಖರಾಬು. ನಕ್ರ ಏನಾರ ಮಾಡಿದ್ರೆ ಮಾರ್ಕೆಟ್ ನುಕ್ಕೊಂಡು ಇಟ್ಟದ ಟುಕ್ಕು ಗಾಡಿಗಳಲ್ಲಿ ಬರ್ತಾ ಇರ್ತಾರಂಗೆ ತಕೊಂಡು ಹೋಗ್ತಾ ಇರ್ತಾರೆ. ಏನಪ್ಪ ಅಂತ ಹೇಳಿದ್ರೆ ಒಂದೇ ಜಾಗದಲ್ಲಿ ಒಂದ್ ಕಡೆ ತರಕಾರಿಗಳು ಹಣ್ಣುಗಳು, ಒಂದೊಂದ್ ಕಡೆ ಬಂದು ಮೀನುಗಳು, ಇನ್ನು ಎಕ್ಸಾಟಿಕ್ ಅನಿಮಲ್ಸ್ ಕೂಡ ಇರುತ್ತೆ. ಎಕ್ಸಾಟಿಕ್ ಅನಿಮಲ್ಸ್ ಆಮೇಲೆ ನೋಡ, ಇವಾಗ ತರತರವಾದ ಮೀನುಗಳು ನೋಡ. ಇವಾಗ ಓಲಾ ಓಲಾ ಮೇನ್ ಬ್ರೇಕ್ಫಾಸ್ಟ್ ಮೀನು. ಹೌದು ಹೌದು, ಅಂದ್ರೆ ಜೀವನನೇ ನಡೆಯಲ್ಲ. ಅಮೆಝಾನ್ಗೆ ಬಂದು ಮೀನು ತಿಂದಿಲ್ಲ ಅಂದ್ರೆ ಹೆಂಗೆ? ಇಲ್ಲೇ ಕ್ಲೀನ್ ಕಿರಣ, ಆರಾಮಾಗಿ ಎಂತ ಫ್ರೆಶ್ ಮೀನು ಗೊತ್ತಾ ಅಲ್ಲ. ಚಿಲು ಇಲ್ಲಿ ತಗೊಳ್ಳೋದು, ಕಟ್ ಮಾಡಿಸ್ಕೊಂಡು ಇಲ್ಲೋಗಿ ಮಾಡ್ಕೊಂಡು ತಿನ್ನೋದು. ಓ ಹೌದಲ್ವಾ, ವೀಕೆಂಡ್ ಅಲ್ವಾ, ನೀನು ಟೋಟಲ್ ಇರಂಗಿದೆ. ನಡೆದಾಡದೆ ಕಷ್ಟ ಕಿರಣ. ಇಲ್ಲಿ ಇಷ್ಟೇ ರೋಡ್, ಪುಳಾರಿ ರೋಡ್ ಕ್ರಾಸ್ ಮಾಡಕ್ ಆಗ್ತಿಲ್ಲ ನನಗೆ. ಮೀನು ಕಮಸ್ತಾಸ್ ಅಲ್ಲ ಅಲ್ಲ. ಓ ಆ ಮೀನು ನೋಡ್ತೀನಿ ಹೆಂಗಿದೆ, ಫ್ಲೈಯಿಂಗ್ ಫಿಶ್. ಫ್ಲೈಯಿಂಗ್, ಓ ಫ್ಲೈಯಿಂಗ್ ಪಾಸ್ಪೋರ್ಟ್ ತರ ಫ್ಲೈಯಿಂಗ್ ಫಿಶ್ ಇದು. ಹಂಗೆ ನೂಮ್ರೆ ತ್ರುಚ ನೂಮ್ರೆ ಡೋಂಗ್ ಸೇ ಜಾ. ಈ ಮೀನಿನ ಹೆಸರು ಡೋಂಗ್ ಸೇ ಜಾ. ಕ್ವೆಂತ ಕಿಲೋ ಕ್ವೆಂತ. ಓ 30 ನನ್ನ ನೋಡ್ಬಿಟ್ಟು 30 ಅಂತ ಹೇಳಿದ್ರು, ನನ್ನ ನೋಡ್ಬಿಟ್ಟು 40 ಅಂತ ಹೇಳ್ತಾರೆ. 40 ಸೋಲೆಸ್ ಅಂತ ಹೇಳಿದ್ರೆ ಎಷ್ಟು ಬರುತ್ತೆ? 1000 ರೂಪಾಯಿ. 1000 ರೂಪಾಯಿ ಕೆಜಿಗೆ. ನೋಡೋಣ ನಕ್ಕೊಂತಾವ್ರೆ ನಮ್ಮ ನೋಡ್ಬಿಟ್ಟು, ಅವ್ರೇನು ಕಮ್ಮಿ ಇಲ್ಲ ಅಮ್ಮ. ಗ್ರಾಸಿಯಾಸ್. ಕೇಳೋದೇನಿದು ಮೀನೆಲ್ಲ? ತ್ರೋಚೋ. ಮೀನ್ನ ಕಟ್ ಮಾಡಿದ್ರೆ ಹಿಂಗ ಆಯ್ತದೆ. ಸಾಮಾನ್ ಗೀಮಾನ್ ಅಂತ ಹೇಳ್ತಾರಲ್ಲ ಗುರು, ಅದಕ್ಕಿಂತ ಫ್ರೆಶ್ ಆಗಿರ್ತಾವ ಈ ಮೀನ್ ತಿಂದ್ರೆ. ಸಾಮಾನು ಎಲ್ ಸೈಲೆಂಟ್. ಅಕ್ಕ ನಮಸ್ಕಾರ ಅಕ್ಕ. ಇನ್ನೊಂದು ಅಬ್ಸರ್ವ್ ಮಾಡ್ತಾ ಇದೀರಾ? ಯಾರಾದ್ರೂ ಒಬ್ಬರು ಗಂಡಸರನ್ನ ನೋಡಿದ್ರೆ ನೀವು? ಇಲ್ಲ ಅಲ್ಲ. ಆಕ್ಚುಲಿ ಎಲ್ಲ ಕೆಲಸ ಮಾಡ್ತಾರೆ ಹೆಣ್ಮಕ್ಳು ಎಷ್ಟು ಶ್ರಮಜೀವಿಗಳು ಅಂತ ಹೇಳಿ ಎಲ್ಲರೂ ವ್ಯಾಪಾರ ಮಾಡ್ತಾರೆ ಹೆಣ್ಮಕ್ಳು. ಅದೊಂದು ಅಪ್ರಿಷಿಯೇಟ್ ಮಾಡ್ಬೇಕಿಲ್ಲಿ. ನಾವೇನಪ್ಪ ಧೈರ್ಯವಾಗಿ ಓಡಾಡ್ತಿದ್ದೀನಿ ಅನ್ಕೊಂಡಿದ್ದೀರಾ? ನಮ್ಮ ಹಿಂದ್ಗಡೆ ಒಬ್ರು ಬಾಡಿಗಾರ್ಡ್ ಅವ್ರು ನೋಡಿ, ಅವರು ನಮ್ಮನ್ನು ಕಾಪಾಡ್ತಾರೆ. ಕಾನ್ಸೆಪ್ಟ್ ಏನು ಗೊತ್ತಾ, ಇವರು ಒಂದು ಪ್ರಾಣಿದು ಒಂದು ಚೂರು ತುಂಡು ಬೋನು ವೇಸ್ಟ್ ಮಾಡಲ್ಲ, ಎಲ್ಲ ಕಟ್ ಮಾಡೋದು ಅಡುಗೆಗೆ ಯೂಸ್ ಮಾಡ್ಕೊಂಡು ನೋಡಿ. ಮೀನಿನ ಮೂಳೆ ಕೂಡ ಬಿಡಲ್ಲ. ಇದನ್ನ ಸೂಪ್ ಮಾಡ್ತಾರೆ, ಮಕ್ಳು ಕೊಡ್ತಾರೆ, ತುಂಬಾ ಒಳ್ಳೇದಂತೆ ಸೂಪ್ ಇದು. ಮೀನಿನ ಮೀಳೆ ಬಿಡ್ತಾರಲ್ಲ, ಅದನ್ನ ಬಿಸಿಲಿಗೆ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಸೂಪ್ ಮಾಡ್ತಾರೆ. ಅದನ್ನ ಕೇಳೊಂದು ಅಬ್ಸರ್ವ್ ಮಾಡ್ತಾ ಇದೆಯಾ? ಈ ಮೀನಿನ ಮಾರ್ಕೆಟ್ ವಾಸನೆ ಬರ್ತಾ ಇಲ್ಲ ಗೊತ್ತಾ, ಅಷ್ಟೊಂದು ಕೆಟ್ಟ ವಾಸನೆ ಬರ್ತಾ ಇಲ್ಲ. ಟೂನಾ ಎಲ್ಡರಾಡೋ. ಓ ಎಲ್ಡರಾಡೋ ಮೀನು ಗುರು ಇದು. ಎಲ್ಡರಾಡೋ ಚಿನ್ನ ಅಲ್ಲ, ಮೀನು. ತಲೆ ನೋಡು. ಓ mucho gracias. ಇದು ಮೀನು ಮಸ್ಲೆನೋ ಒಂದು ಗೊತ್ತಾಯ್ತಲ್ಲ ಗುರು. ಏನಿದು? ಇದ್ರದ್ದು ತಲೆ ಭಾಗ ಕಿರಣ್ ಉಲ್ಟಾ ಮಲಗ್ಸೋರು ಅಷ್ಟೇ ಇದು. ಅದೇನು ಗೊತ್ತಾ, ಇಲ್ಲಿ ಹೆಣ್ಣು ಮಕ್ಕಳು ತುಂಬ ಚಿಕ್ಕ ವಯಸ್ಸಿಗೆ ಮೆಚೂರ್ ಆಗ್ತಾರೆ. ಓದಿಲ್ಲ, ಬರಹ ಇಲ್ಲ, ದುಡ್ಡಿಲ್ಲ, ಏನು ಮಾಡ್ತಾರೆ? ಈ ಥರ ಮಾರ್ಕೆಟಿಗೆ ಬಂದು ವ್ಯಾಪಾರ ಮಾಡ್ತಾರೆ, ಇಲ್ಲ ವೇಷವಾಟಿಕೆ ಮಾಡ್ತಾರೆ. ಅದಕ್ಕೆ ಈ ಜಾಗದಲ್ಲಿ 100ರಲ್ಲಿ 76% ಜನ ವೇಷವಾಟಿಕೆ ಇಟ್ಕೊಂಡಿದ್ದಾರೆ. ಇನ್ನು 24% ಜನ ಈ ಥರ ಮಾರ್ಕೆಟಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ. ಇವ್ರ ಜೀವನನೇ ಇದು. ಯಾಕಂದರೆ ಬೇರೆ ಕಡೆಯಿಂದ ರೋಡ್ ಆಕ್ಸೆಸ್ ಇಲ್ಲ, ಬಂದರೆ ಫ್ಲೈಟಲ್ಲೇ ಬರಬೇಕು. 76% ವೇಷವಾಟಿಕೆ ಹಿಡಿದ ಹೆಣ್ಮಕ್ಳು ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಈ ಹಳ್ಳಿಯ ಸ್ಥಿತಿ ಹೇಗಿರಬೇಕು ಅಂತ. ಇದು ನನ್ನ ಫೇವ್ರೇಟ್ ಪಾರ್ಟು. ಕಣ್ಣ ಸುಮ್ಮನೆ, ಇದು ಮೊಸಳೆ ಅಲ್ಲ, ಮೊಸಳೆಗೆ ಜಾತಿಗೆ ಸೇರಿದ್ದು ಕೇಮಿರ್ ಅಂತಾರೆ. ಇದನ್ನ ಕಟ್ ಮಾಡಿ ಹೆಂಗಿಟ್ಟವ್ರೆ ನೋಡಿ, ಬೆಳಗ್ಗೆ ಕಟ್ ಮಾಡಿ ಬಾಡಿ ಪಾರ್ಟ್ಸ್. ಎಷ್ಟು ದೊಡ್ಡ ಪ್ರಾಣಿನ ಕೂಡ ಕಟ್ ಮಾಡಿ ಇಟ್ಬಿಟ್ಟಿದ್ರಲ್ಲ ಕಿರಣ್. ಏನು ಗುರು ಇದು ಹಿಂಗೆ? ಇದು ಕೇಮೇನು ನೋಡಿ, ಕೇಮೇನ್ ಮಾಂಸ. ಈಗ ಅಲ್ಲಿ ಕಿರಣ್ ಗ್ರಿಲ್ ಮಾಡ್ತಾ ಇದ್ರೆ ಇದನ್ನ ಅಲ್ಲೇ ಗ್ರಿಲ್ ಮಾಡ್ತಾರೆ. ಕಟ್ ಮಾಡಿ ಹಿಂಗೆ ಬಂದರೆ ಇಲ್ಲೇ ಫ್ರೆಶ್ ಆಗಿ ತೊಳೆದ್ಬಿಟ್ಟು ಗ್ರಿಲ್ ಮಾಡ್ಬಿಟ್ಟು ಕೊಡ್ತಾರೆ, ದಬಾಕೊಂಡು ತಿನ್ನಿ ಅಂತ. ಇಲ್ಲಿ ಅದೇ ಮೊಸಳೆ ಕೇಮೆನ್ನ ಫುಲ್ಲು ಬೇಯಿಸ್ಬಿಟ್ಟು ಇಟ್ಬಿಟ್ಟವ್ರೆ, ಫುಲ್ಲು ಗ್ರಿಲ್ ಆಗ್ಬಿಟ್ಟಿದೆ. ಕಿರಣ್ ಏನಿದು? ಫ್ಲೈಯಿಂಗ್ ಫಿಶ್. ಬದುಕಿದೆ ಕಿರಣ್ ಇದು? ಬದುಕಿರೋದು. ಇವೆಲ್ಲ ನೀವು ಇಂಟರ್ನೆಟಲ್ಲಿ ನೋಡ್ತಾ ಇರ್ತೀರಾ, ಮೀನುಗಳು ಎಗರ್ತಾ ಇರ್ತಾವೆ ಗೊತ್ತಾ, ಫ್ಲೈಯಿಂಗ್ ಫಿಶ್ ಅಂತ ಅಮೆಝಾನಲ್ಲಿ ಫೇಮಸ್ಸು. ಆ ಫ್ಲೈಯಿಂಗ್ ಫಿಶ್ನ ಹಿಡ್ಕೊಂಡ್ ಬಂದವ್ರು ನೋಡಿ, ನೀರಲ್ಲಿದ್ರೆ ಎಗರ್ತಾವೆ. ಇದು ಕಪ್ಪು ಮೀನು ಫಸ್ಟ್ ಟೈಮ್ ನೋಡ್ತಾರೆ. ಈ ಥರ ಮೀನು ನೋಡಿದ್ರೆ ಭಯ ಆಗ್ತಾ ಇದೆ ಅಲ್ವಾ? ನೀರಲ್ಲಿ ಎಗರುತ್ತಿದ್ದು ಇವು ಕಿರಣ್. ಅಲ್ಲಿನ ಕೇಮೆನ್ ಬೇರೆ, ಇವ್ರು ಮಾಡ್ತಾರೆ ಕೇಮೆನೆ ಬೇರೆ. ಎಷ್ಟೊಂದು ಥರ ಮೊಸಳೆಗಳು ಜಾತಿ ಇವೆಲ್ಲ. ಕಿರಣ್ ಇಲ್ಲೇ ಅಮೆಝಾನ್ ತಕ ಬಂದ್ಬಿಟ್ಟು ಕೇಮೆನ್ ಟೇಸ್ಟ್ ಮಾಡವ ನೀನು?
ನಮಸ್ಕಾರ. ಲಾಸ್ಟ್ ಟೈಮ್ ತಿಂದಿದ್ದಕ್ಕೆ ಒಂಥರ ಆಗಿದೆ, ಆದರೆ ಏನೂ ಇಲ್ಲ. ವೈಟ್ ಮೀಟು ಚಿಕನ್ ಥರ ಇರುತ್ತೆ ಅಷ್ಟೇ. ನೋಡಿ ಇದನ್ನು ತಿನ್ಬೋದು. ಫುಲ್ ಬೇಯಿಸಿ ಇಟ್ಬಿಟ್ಟವ್ರೆ, ಅಲ್ಲಿ ಗ್ರಿಲ್ ಮಾಡ್ತಾರೆ ತಿನ್ನೋದು. ಏನು ಕೇಳೋದು ಈ ಪ್ರಾಣಿ ಯಾವುದು ಅಂತ ಗೊತ್ತಿಲ್ಲ. ಇದು ಯಾಚಿನ್ನು ಒಂಥರ ಇಲಿ ಥರ ಐತೆ. ಕಪಿಬಾರನಾ? ಇದೇನು ಗೊತ್ತಾ, ಇವರು ಮಾಸ್ ಅಂತಾರೆ. ಇಲ್ಲಿ ಜಾತಿಗೆ ಸೇರಿದ್ದು, ಆದರೆ ದಪ್ಪ ಇದೆ. ತೋರಿಸಿ ಯಾವ್ದು ಪಿಕ್ಚರ್ ಅಲ್ಲಿ ಇಲ್ಲಿ ತೋರಿಸ್ತೀನಿ. ಮನೇಲಿ ಸಾಕತ್ತಾರೆ ಇವರು. ಇಲ್ಲಿ ಜಾತಿಗೆ ಸೇರಿದ್ದು ಇದು. ಈ ಮಾಂಸ ಕಟ್ಟು ಓಪನ್ ಮಾಡಿ ಇಟ್ಬಿಟ್ಟಿದ್ದಾರೆ. ಯಪ್ಪಲೇ ಇದು ಟಗರು ಥರ ಫುಲ್ಲು ರೆಡ್ ಮೀಟ್. ಇದು ರೆಡ್ ಮೀಟು, ಹೆವಿ ರೆಡ್ ಮೀಟು. ಹೆಣ್ಮಕ್ಳು ಬೆಳಗ್ಗೆ ಕೆಲಸಕ್ಕೆ ಶುರು. ಕೇಳಿಲ್ವಾ ನಾನು ಹೆಣ್ಮಕ್ಳ ಕೆಲಸ ಮಾಡ್ತಾ ಇರೋದು ಅಂತ? ಗಂಡು ಮಕ್ಳು ನಾವು ಯಾರು ನೋಡ್ತಾರೆ, ಹೆಣ್ಮಕ್ಳು ಮಾತ್ರ ನೋಡ್ತಾರೆ ನಾವು. ಇದು ಒಂಥರ ಜೀವನ. ವೇಶ್ಯಾವಾಟಿಕೆ ಇಳಿಯೋಕ್ಕಿಂತ ಈ ಥರ ಒಂದು ಜೀವನನೇ ಬೆಸ್ಟ್ ಅಲ್ವಾ ಆ್ಯಕ್ಚುಲಿ. ನಾವು ಇಷ್ಟು ದಿನ ಮಾಂಸದ ಮಾರ್ಕೆಟ್ ತೋರಿಸ್ತಿದ್ವಲ್ಲ, ಇವಾಗ ನಾವು ನಿಮಗೆ ಮಾಟ ಮಂತ್ರದ ಮಾರುಕಟ್ಟೆ ಕರ್ಕೊಂಡು ಹೋಗ್ತೀವಿ. ಹಾವು ಮತ್ತು ಸ್ಲಾತು, ಇನ್ನು ಎಂತೆಂಥ ಪ್ರಾಣಿಗಳನ್ನ ಮೂಗು ಓಪನ್ ಮಾಡಿಬಿಟ್ಟು ಇಟ್ಟಿರ್ತಾರೆ. ಅದನ್ನು ನಿಮ್ಮ ಅಂಗಡಿಗಳಲ್ಲಿ ತೊಗೊಂಡೋಗಿಟ್ರೆ ನಿಮಗೆ ಅದೃಷ್ಟ ಆಗಿಬರುತ್ತಂತೆ. ಜಾಸ್ತಿ ಜನ ಕಸ್ಟಮರ್ಸ್ ಬರ್ತಾರೆ ಅಂತ ಇವರ ನಂಬಿಕೆ. ಬನ್ನಿ ಹೋಗೋಣ. ಕಿರಣಿ ಮಾರ್ಕೆಟ್ ಹೆಸರು ಹೇಳು. ಸಾಮಾನ್ ಮಾರ್ಕೆಟ್. ಶಾಮಾನ್ ಮಾರ್ಕೆಟ್. ಶಾಮಾನ್ ಮಾರ್ಕೆಟ್ ಅಂದರೆ ವಿಚ್ ಮಾರ್ಕೆಟ್ ಅಂತ ಇಲ್ಲಿನ ಜನ ಇನ್ನೂ ನಂಬ್ತಾರೆ ಆ್ಯಕ್ಚುಲಿ ಅದನ್ನು. ಸೊ ನೋಡ್ತಾ ಇದ್ರಲ್ಲ, ಫುಲ್ ಅಕ್ಕಪಕ್ಕ ಸೊಪ್ಪು ಸೊದೆಗಳು. ಇವೆಲ್ಲ ಎಂಥ ಸೊಪ್ಪು ಸೊದೆಗಳು ಗೊತ್ತೆಲ್ಲ, ನಶೆ ಬರ್ಸ ಸೊಪ್ಪು ಸೊದೆಗಳು ತೋರಿಸ್ತೀನಿ ಇವಾಗ. ಸಾಮಾನ್ ಮಾರ್ಕೆಟ್ಗೆ ಸ್ವಾಗತ, ಸುಸ್ವಾಗತ. ಸಾಮಾನಾದ್ರೂ ಆಗ್ಬೋದು, ಸಾಮಾನಾದ್ರೂ ಆಗ್ಬೋದು. ಬರೀ 250 ರೂಪಾಯಿ. ಆದರೆ ನಮ್ಮ ಇಂಡಿಯಾಗೆ ತಗೊಂಬಂದ್ರೆ ಏರ್ಪೋರ್ಟ್ ಅಲ್ಲಿ ಹಾಕ್ತಾರೆ. ಇದು ಇಲ್ಲಿಗಲ್ ನಮ್ಮ ದೇಶದಲ್ಲಿ, ಬಟ್ ಇಲ್ಲೀಗಲ್ ಇಲ್ಲಿ. ಅದಕ್ಕೆ ಬರೀ 300 ರೂಪಾಯಿ ಕೊಡ್ತಾ ಇರೋದು. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ ಐಟಮ್ಸ್ಗಳು, ಒಂದೊಂದು ಐಟಮು ಒಂದೊಂದಕ್ಕೆ ಉಪಯೋಗ. ಲೋಕಲ್ ವಯಗ್ರ ಆಗಿರ್ಬೋದು, ಅಥವಾ ಲವ್ ಪೋಷನ್ಸ್ ಆಗಿರ್ಬೋದು, ಮಾಟ ಮಂತ್ರ, ವಶೀಕರಣ ಅಂತ ನಾವೆಲ್ಲ ಏನು ಮಾತಾಡ್ತೀವಲ್ಲ, ಅದಿನ್ನೂ ಪ್ರಾಕ್ಟೀಸ್ ಮಾಡ್ತಾರೆ. ತಗೊಂಬಂದು ತೋರಿಸ್ತಾ ಇದೀವಿ ನೋಡಿ. ಇದೆಲ್ಲ ತೊಗೊಂಡೋಗ್ಬಿಟ್ಟು ಅವ್ರು ಉಪಯೋಗಿಸ್ತಾರೆ. ವಾಟ್ ಈಸ್ ದಟ್ ಡೊನಾಲ್ಡ್? ವಾಟ್ ಈಸ್ ದಟ್? Actually, this is when the people just by accident drop in the herd, you became calm. He's gonna rescue you. ತಲೆ ಕೂದಲು ಬರಕ್ಕೆ. ಇದು ನ್ಯಾಚುರಲ್ ಅಮೆಝಾನ್ದು ತಲೆ ಕೂದಲು ಬರಕ್ಕೆ ಯೂಸ್ ಮಾಡ್ತಾರಂತೆ. ಒಂದೊಂದು ಡ್ರಾಪ್ ಹಾಕೊಂಡು ದಿನ ಯೂಸ್ ಮಾಡಿದ್ರೆ ಕೂದಲು ಬರುತ್ತಂತೆ. ಯಾರಿಗಾರು ಬೇಕಂದ್ರೆ ನೋಡಿ, ಒಂದು ಬಾಟ್ಲಿ ತಗೊಂಬರ್ತೀನಿ, ಬರೀ 250 ರೂಪಾಯಿ. ನೋಡಿ ಬರೀ ಅಮೆಝಾನ್ದು ರೂಟ್ಗಳೆಲ್ಲ ಬೇಕಾ? ಯಾರಿಗಾದ್ರೂ ಹೇಳಿ ತಗೊಂಬರ್ತೀವಿ. ಏನಿದು? ರಬ್ಬಿಶ್ with your finger, rub it with your finger. ಕ್ಯಾನ್ಸರ್ ಯೂಸ್ ಮಾಡೋದಂತೆ ಗುರು ಇದು. ಹೇಳಲ್ವಾ ಅಮೆಝಾನ್ ಅಲ್ಲಿ ಎಷ್ಟು Stronger. Now you have some lotion in your hand? Yeah. Okay, it's not working. I'm gonna show you with me. Okay, ನಾನು ಲೋಷನ್ ಹಾಕೊಂಡಿದ್ದೀನಿ, ಏನೋ ವರ್ಕ್ ಆಗ್ತಿಲ್ವಂತೆ. ಉಜ್ಲಾನು ಮುಟ್ಟ ಹಾಕ್ತೀವಾ, ವೈಟ್ ಹಾಕ್ತೀವಾ, ಲಾದರ್ ಬಂತು. ಸೋಪ್ This is good. For what? The lotion, this is good. Yeah, this is good. ಅವೇನೋ ಒಂಥರ ಹುಚ್ಚೆ ಸ್ಮೆಲ್. ಹುಚ್ಚೆ ಸ್ಮೆಲ್. This is for cancer. Yeah, the stomach. We have ulcer. ಅಲ್ಸರ್ ಇದ್ರೆ ಯೂಸ್ ಮಾಡೋದಂತೆ. Only 5 drops. The hot water in the spoon, drink it early morning. ಎಲ್ಲ ಆಯುರ್ವೇದ ಅದು. ಕರೆಕ್ಟ್, ಆಯುರ್ವೇದದ್ದು. ಸೊ ಏನೇ ಕಾಯಿಲೆ ಇದ್ರೂ ಕೂಡ ಅಮೆಝಾನಲ್ಲಿ ಸಿಗುವಂಥ ಮೆಡಿಸಿನ್ ಎಲ್ಲೂ ಸಿಗಲ್ಲ. ಸೊ ಈ ಜನರಿಗೆ ಮಾತ್ರ ಗೊತ್ತು, ಅದನ್ನು ತೊಗೊಂಬಂದು ಮಾಡ್ತಾರೆ. ಇವಾಗೆಲ್ಲ ಇಂಗ್ಲೀಷ್ ಮೆಡಿಸಿನ್ ಇನ್ನೂ ಪ್ರಾಕ್ಟೀಸ್ ಮಾಡಲ್ಲ ಅವರು. ಇದೇ ಥರ ಪ್ರಾಕ್ಟೀಸ್ ಮಾಡಿದ್ವಿ ಮೆಡಿಸನ್ ಅವರು. ಏನು ಬೇಕು ಹೇಳಿ ಎಲ್ಲ ಸಿಗುತ್ತೆ ಅಮೆಝಾನಲ್ಲಿ. ಹೊಟ್ಟೆ ನೋವು ಗಿಟ್ಟೆ ನೋವು ಇದ್ರೆ ಇದನ್ನು ಯೂಸ್ ಮಾಡ್ಕೊಬೋದು. ಓಕೆ, ಈ ಥರ ಆಯಿಲ್ನ ಉಜ್ಜಿ ಈ ಥರ ಮಾಡ್ತಾರಂತೆ ಗುರು. ನಾನಿವಾಗ ಅಮೆಝಾನ್ ರೈನ್ ಫಾರೆಸ್ಟ್ ಅಲ್ಲಿ ಇದ್ದೀನಿ. ಯಾರಿಗಾರು ಲವ್ ಪೋಷನ್ ಬೇಕು ನೋಡಿ, ಕೆಲಸ ಸಿಗ್ಬೇಕಂತ ಹುಡುಗಿ ಅಥವಾ ಹುಡುಗ ಬರಬೇಕಾ, ಈ ಲವ್ ಪೋಷನ್ ಹೆಚ್ಚಿಬಿಟ್ರೆ ಅವರಿಂದ ಹಿಂದೆ ಬರ್ಬಿಡ್ತಾರಂತೆ. ಲವ್ ಪೋಷನ್ ಓಕೆ, ಲವ್ ಪೋಷನ್ ಅಂತೆ. ಆಮೇಲೆ ಏನಪ್ಪ ಅಂತ ಹೇಳಿದ್ರೆ, ಇದು ನಾವೇನಿದೆ ನೋಡ್ತಾ ಇರೋ ನ್ಯಾಚುರಲ್ ಮೆಡಿಸಿನ್ ಪ್ರಾಪರ್ಟೀಸ್. ಕ್ಯಾನ್ಸರ್ ಆಗಿರ್ಬೋದು, ಅಲ್ಸರ್ಸ್ ಆಗಿರ್ಬೋದು, ಅಥವಾ ಕಿಡ್ನಿ ಸ್ಟೋನ್ಸ್ ಆಗಿರ್ಬೋದು, ಹೊಟ್ಟೆದು ಏನೇ ನೋವಿದ್ರು ಕೂಡ ಇಲ್ಲಿರೋ ಒಂದು ಐಟಮ್ ತೊಗೊಂಡ್ಬಿಟ್ರೆ ಹೋಗ್ಬಿಡ್ತಂತೆ. ಜೊತೆಗೆ ಇದು ತಲೆ ಕೂದಲು ಬರೋಕ್ಕೆ ಎಷ್ಟು ರೂಟ್ಸ್ ಹಾಕಿದ್ದಾರೆ ನೋಡಿ. ಆ್ಯಕ್ಚುಲಿ ನಾವು ಅನ್ಕೋತೀವಿ ಇಂಗ್ಲೀಷ್ ಮೆಡಿಸನ್ ಮಾತ್ರ ಅಂತ. ಇಲ್ಲಿನ ಜನ ಇದನ್ನೇ ಯೂಸ್ ಮಾಡೋದು. ಎಲ್ಲೆಲ್ಲಿಂದ ಬರ್ತಾರೆ ಇದನ್ನು ತೊಗೊಂಡೋಗೋಕ್ಕೆ ಲೀಗಲ್ ಆಗೇನೆ. ಇದು ಬಂದು ತಲೆನೋವಿಗೆ ಅಂತೆ. ಸೊ ಏನಪ್ಪ ಕಾನ್ಸೆಪ್ಟ್ ಅಂತ ಹೇಳಿದ್ರೆ, ಇದು ಶಾಮಾನ್ ಮಾರ್ಕೆಟ್, ಅಂದರೆ ಮಾಟ ಮಂತ್ರ ಮಾಡೋ ಮಾರ್ಕೆಟ್. ಇಲ್ಲಿ ನೋಡ್ತಾ ಇದ್ರಲ್ಲ ನೀವು, ಮೊಸಳೆನ ಕಟ್ ಮಾಡಿ, ತಲೆನ ಕಟ್ ಮಾಡಿ ಓಪನ್ ಮಾಡಿಟ್ರೆ ಇದನ್ನು ಗ್ರಾಹಕರನ್ನ ಅಟ್ರಾಕ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ಈ ಬಿದಿರುಗಳು, ಸೊಪ್ಪುಗಳೆಲ್ಲ ನೋಡ್ತಾ ಇರೋದು ನಮಗೆ ಮೆಡಿಸನ್ ಪ್ರಾಪರ್ಟೀಸ್ ಮತ್ತು ಮಾಟ ಮಂತ್ರದ ಪ್ರಾಪರ್ಟೀಸ್. ಇವೆಲ್ಲ ಹೆಂಗಿದೆ ನೋಡಿ. ಇದು ಒಂದೇ ಅಲ್ಲ, ವಯಾಗ್ರದಿಂದ ಹಿಡ್ದಾಗ್ಲಿ, ಪುರುಷ ವಶೀಕರಣ, ಮದುವೆ ವಶೀಕರಣ, ಕೆಲಸ ಸಿಗಬೇಕು. ನಮ್ಮಲ್ಲಿ ಇವಾಗ ಇವ್ರು ಮಾಡ್ತಾರೆ ಗೊತ್ತಾ, ಏನಪ್ಪ, ಎಷ್ಟೊಂದು ಜನ ಪುರುಷ ವಶೀಕರಣ, ಕೆಲಸ ಸಮಸ್ಯೆ, ದುಡ್ಡಿನ ಸಮಸ್ಯೆ ಅಂತ. ಆ ಥರ ಇಲ್ಲಿ
ನ್ಯಾಚುರಲ್ ಆಗಿ ಅಮೆಝಾನ್ ಪ್ರಾಡಕ್ಟ್ಸ್ ಯೂಸ್ ಮಾಡಿಕೊಂಡು ಮಾಡಿರೋ ಐಟಮ್ಗಳು ಇವೆಲ್ಲ. ಓ ದೆವ್ವ ಬಿಡ್ಸೋದು. ಹೌದಾ? ಪಾಪ ಪೆಲೆಂತೆ. ಸೊ ಹಿಂಗೆಲ್ಲ ಅನ್ಕೊಂಡ್ರೆ ಪ್ಯೂರಿಫಿಕೇಶನ್ ಅಂದರೆ ಮಾಟ ಮಂತ್ರ ಮಾಡ್ಬೇಕಾದ್ರೆ ಹಿಂಗೆ ಹೊಡಿತಾರಲ್ಲ ಅದನ್ನೆಲ್ಲ ಈ ಥರ ಶಾಮಾನ್ದು. ಓಕೆ ಗ್ರಾಸಿಯಾಸ್. ಇದೆಲ್ಲ ನೀವು ನೋಡ್ತಾ ಇರಲ್ಲ ಸೊಪ್ಪು ಸದೆ ಅಲ್ಲ, ಇವೆಲ್ಲ ಯೂಸ್ ಮಾಡಿಕೊಂಡು ವಶೀಕರಣ ಮಾಡುವಂಥ ವಸ್ತುಗಳು ಇವೆಲ್ಲ. ಎಲ್ಲ ಕಡೆ ಮೊಸಳೆಗಳು ಓಪನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆ್ಯಕ್ಚುಲಿ ಇದೆಲ್ಲ ಏನು ಗೊತ್ತಾ, ನೀವು ನೋಡ್ತಾ ಇರೋದು ನ್ಯಾಚುರಲ್ ಟೊಬ್ಯಾಕೋ ಫೈನಲ್ ಪ್ರಾಡಕ್ಟ್ ಇದು. ಅದೇ ಮಾಡೋದು ಹೆಂಗೆ ಗೊತ್ತಾ, ಬನ್ನಿ ತೋರಿಸ್ತೀನಿ ನೋಡಿ ಹೆಂಗೆ ರೆಡಿ ಮಾಡ್ತಾರೆ. ಹೆಣ್ಣು ಮಕ್ಕಳು ಗಂಡು ಮಕ್ಕಳೆಲ್ಲ ಸೇರಿಕೊಂಡು ಟಕ್ಕ 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 ಅಂತ ರೆಡಿ ಮಾಡ್ತಾ ಇರೋದು ನ್ಯಾಚುರಲ್ ಪ್ರಾಡಕ್ಟು. ನೋಡಿ ಏನೇನೋ ವಿಚಿತ್ರ ಐಟಮ್ಗಳು ಗುರು. ಕಿರಣ್ ನೋಡು, ಕಟ್ ಮಾಡಿ ಅದು ಪೇಂಟ್ ಎಲ್ಲ ಬರ್ದಿಕ್ಬಿಟ್ಟಿದಾರ ಮೊಸಳೆಗೆ. ಒರಿಜಿನಲ್ ಮೊಸಳೆ. ಇಲ್ಲಿರೋದೆಲ್ಲ ಒರಿಜಿನಲ್. ನಿಮ್ಗೆ ಚೈನಾ ಪ್ರಾಡಕ್ಟ್ ಸಿಗಲ್ಲ ಇಲ್ಲಿ ಡೂಪ್ಲಿಕೇಟ್ಗಿಂತ ಒರಿಜಿನಲ್ಗೆ ಪ್ರೈಸ್ ಕಮ್ಮಿ, ಅದಕ್ಕೆ ಒರಿಜಿನಲ್ ಇಟ್ಟಿರ್ತಾರೆ ಎಲ್ಲ. ಏನೇನು ಪ್ರಾಣಿಗಳು ಇಟ್ಟವ್ರಿಗೂ ಎಲ್ಲ ಕಡೆ ಲವ್ ಪೋಷನ್ ಅಂತೆ ಅದೇ ಇದೆ. ಯಾರಿಗಾರು ಬೇಕಂದ್ರೆ ಹೇಳಿ ತಗೊಂಬತ್ತೀವಿ. 10 ರೂಪಾಯಿಗೊಂದು ಅಂತ. ನೋಡಿ ಪಾಪ ಹೆಣ್ಣು ಮಕ್ಕಳು ನಿಮ್ಗೆ ಮಾರ್ಕೆಟಲ್ಲಿ ಜಾಸ್ತಿ ಕೆಲ್ಸಕ್ಕೆ ಸಿಗೋರು ಇಟ್ಟವ್ರು. ನೋಡಿ ಡಿಪ್ರೆಷನ್ಗೆ ಗಂಡ ಹೆಂಡತಿ ಜಗಳ ಆಡಿದ್ರೆ ಏನಾದರೂ ಆದರೆ ಎಲ್ಲ ಐಟಮ್ಸು ಇಟ್ಬಿಟ್ಟವ್ರೆ. ಇದು ರೈನ್. ಮಳೆ ಬರುತ್ತೆ ನಿಧಾನಕ್ಕೆ. ಕೇಳಿಸ್ತಾ ಇದೆಯಾ? ಕೇಳಿ ರೈನ್ ಫಾರೆಸ್ಟ್. ಅವ್ರಿಗೆ ನ್ಯಾಚುರಲ್ಗಿಂತ ನೋಡಿ ಸೌಂಡ್ ಕೇಳಿಸ್ತಾ ಇದೆಯಾ? ಸಖತ್ ಸವೆನಿಯರ್. ಕ್ವೆಂತ. ನಾವು ಬೇರೆ ಕಡೆ ಎಲ್ಲ ಏನು ನೋಡ್ತೀವಲ್ಲ ಪ್ಲಾಸ್ಟಿಕ್ ಚಿಟ್ಟೆಗಳು ಅನ್ಕೊಂಡಿದ್ದೆ, ಇದು ಒರಿಜಿನಲ್ ಚಿಟ್ಟೆನಾ? ವಾವ್ ಸೂಪರ್ ಅಲ್ಲ. ಬಾಟಲ್ ಹಾಕ್ಬಿಟ್ಟು ಅದೊಂದೇ ಇಲ್ಲ ನೋಡಿ, ಇಷ್ಟೊಂದವೆ ಒರಿಜಿನಲ್ ಚಿಟ್ಟೆಗಳು ಇವೆಲ್ಲ. ಆಮೇಲೆ ಇದೆಲ್ಲ ಐಟಮ್ಸ್ ಇದೆಯಲ್ಲ ನೋಡಿ, ಇದು ಇರುವೆ, ಇದು ಯಾವುದೋ ಪ್ರಾಣಿ ಬೀಟಲ್ಸು ಒರಿಜಿನಲ್ ಆಗಿ ಇಟ್ಬಿಟ್ಟು ಅದನ್ನ ಕೀಚೆನ್ ಥರ ಮಾಡಿರೋದು. ಇದು ನೋಡಿ, ಇದು ಅಲ್ಲಿ ಅನಕೊಂಡ ಚರ್ಮ ಅನಕೊಂಡಾನೆ ಇಟ್ಟವ್ರು ಇಲ್ಲಿ. ಈ ಬೇಲೂರು ಮಾರ್ಕೆಟ್ ಆಟದೇ ಅಲ್ಲ, ಆಟ ಹುಡುಗಾಟವೋ ಪರಮಾತ್ಮನಾಟ ಆಡಾಡ್ಬೇಕು ನಮ್ಮ ರವಿ ಸರ್ದು. ಓಡ್ ಬರ್ತದ್ದು ಎಲ್ಲ ಮಾಡ್ತೇನೆ ಗುರು, ಎಗ್ರಿ ಬಿಡ್ತದಂತೆ. ಓ ಮೈ ಗಾಡ್. ಮರಿ ನೋಡಿ ಎಷ್ಟು ಅಪ್ಪ ಹೆಂಗಿದೆ. ಬರೀ 30 ಸೋಲ್ಸ್ ಅಂತೆ, ಹೆಚ್ಚು ಕಮ್ಮಿ 2,500 ರೂಪಾಯಿಗೆ ಕೊಡ್ತಾರಂತೆ ಹಾವ್ನ. ಇದು ಬಂದ್ಬಿಟ್ಟು ಒರಿಜಿನಲ್ ಅನಕೊಂಡ. ಹೆಂಗಿಟ್ಟು ಇದೆಲ್ಲ ಏನು ಗೊತ್ತಾ, ಎಂತಕ್ಕಿತ್ರ ಇಡೋದು ಅಂದರೆ ಲಕ್ಕು ಹೇಳಿದ್ನಲ್ಲ, ಪ್ರತಿಯೊಂದು ಅಂಗಡಿಲೂ ಇಟ್ಕೋತಾರೆ. ಆದರೆ ಹಿಂಗೆ ಮುಟ್ಟು ನೋಡಿ ಸ್ಕಿನ್ನು ನೋಡಿ, ಇಲ್ಲಿ ಸಿಬ್ರು ಬಂದಿರೋದೇ ಗೊತ್ತಾಗುತ್ತೆ ನಿಮಗೆ. ಇವೆಲ್ಲ ಒರಿಜಿನಲ್. ಇದು ಚೈನಾ ಅಲ್ಲಪ್ಪ, ಒರಿಜಿನಲ್ ಮಾರ್ಕೆಟು, ಒರಿಜಿನಲ್ ಪ್ರಾಣಿಗಳು, ಒರಿಜಿನಲ್ ಎಲ್ಲ ಒರಿಜಿನಲ್. ಬದುಕಿರೋ ಮೊಸಳೆನ ಇಟ್ಕೊಂಡಿದ್ದೀವಿ, ಸತ್ತೋಗಿರೋ ಮೊಸಳೆನ ಇಟ್ಕೊಂಡಿದ್ದೀವಿ. ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಇವರು ಮೊಸಳೆನ ಸಾಯಿಸ್ಬಿಟ್ಟು ಈ ಥರ ಓಪನ್ ಮಾಡಿ ಇಟ್ಕೊಂಡ್ರೆ ಇವ್ರಿಗೆ ಲಕ್ ಬ್ರಿಂಗ್ ಮಾಡುತ್ತಂತೆ. ಸೊ ವೆಲ್ಕಮ್ ಟು ಅಮೆಝಾನ್ ರೈನ್ ಫಾರೆಸ್ಟ್ ಚಿಕಿಟಾಸ್. ಯಪ್ಪ ದೇವ್ರೆ ತಲೆ ಕೆಟ್ಟೋಯ್ತು. ಸೊ ಶಾಮಾನ್ ಮಾರ್ಕೆಟ್ ನೋಡಿದ್ವಿ, ಮೊಸಳೆ ಮಾರ್ಕೆಟ್ ನೋಡಿದ್ವಿ, ಮೀನಿನ ಮಾರ್ಕೆಟ್ ನೋಡಿದ್ವಿ, ಹಣ್ಣಿನ ಮಾರ್ಕೆಟ್ ಕೂಡ ನೋಡಿದ್ವಿ. ಇದು ಬಂದ್ಬಿಟ್ಟು ಇದು ಇವರ ದಿನ ಸ್ಟಾರ್ಟ್ ಆಗೋದು ಹೆಂಗೆ, ಪ್ರಪಂಚದ ಮೂಲೆಗಳಿಂದ ಸಾಧು ಸಂತರು ಇಲ್ಲಿ ಬಂದ್ಬಿಟ್ಟು ಈ ಅಮೆಝಾನ್ ಪ್ರಾಡಕ್ಟ್ಸ್ ತೋರಿಸಿದ್ವಲ್ಲ ಅದನ್ನು ತೊಗೊಂಡು ಹೋಗ್ತಾರೆ. ಆದರೆ ನಾವು ನೋಡೋಕೆ ಬಂದಿದ್ದೀವಿ ಅಷ್ಟೇ, ಯಾವುದೂ ತೊಗೊಂಡಿಲ್ಲ. ಇಲ್ಲಿಗೆ ಬರೋದು ಆಟನೇ ಎಲ್ಲ ಗುರು. ಕರ್ಕೊಂಬರೋದು ಈ ಡೇಂಜರಸ್ ಮಾರ್ಕೆಟ್ಗೆ ನಾವು ಕರ್ಕೊಂಬಂದು ತೋರಿಸ್ತಾ ಇದ್ದೀವಿ. ಇದೇನಿದು? ಡಾಲ್ಫಿನ್. ಡಾಲ್ಫಿನ್ ಇದು ಅಟ್ರಾಕ್ಷನ್ ಅಂತೆ. ಇದು ಓಕೆ ಲವ್ ಪೋಷನ್ ತರ ಡಾಲ್ಫಿನ್ ನ ಕಟ್ ಮಾಡಿ ಈ ತರ ಮ್ಯಾರಿನೇಟ್ ತರ ಮಾಡ್ಬಿಟ್ಟಿದ್ದಾರೆ. ಅಟ್ರಾಕ್ಷನ್ ಅಂತೆ. ಸೊ ಅಟ್ರಾಕ್ಷನ್. ಓ ಏನ್ ಹೇಳ್ತಾರೆ ಗೊತ್ತಾಯ್ತಾ ಅವರು? ಆಗ ಹೆಚ್ಚಿಬಿಟ್ರೆ ಫುಲ್ ನಿಮ್ ಹಿಂದೆನೆ ಇರ್ತಾರ, ವರ್ಷಗಳ ಹತ್ರ. ಹುಷಾರಾಗಿರ್ಬೇಕಪ್ಪ ಇಲ್ಲೆಲ್ಲ, ಹುಷಾರಾಗಿ. ಪೈನಾಪಲ್, ಫ್ರೆಶ್ ಪೈನಾಪಲ್, ಅಲ್ಲಿ ಫ್ರೆಶ್ ಮೀನು. ವೆಜ್ ನಾನ್ ವೆಜ್ ಎಲ್ಲ ಒಂದೇ ಕಡೆ, ವೆಜ್ ಭೇದ ಭಾವ ಇಲ್ಲ ಮಾಡಲ್ಲ ಅವ್ರು ಯಾರು. ವೆಜ್ ನಾನ್ ವೆಜ್ ಮಸಾಲಾ ಐಟಮ್ ಎಲ್ಲ ಮಿಕ್ಸ್ ಆಟೋ. ಅದೇ ಕತ್ತಿಲಿ ಚಿಕನ್ ಫಿಶ್, ಅದೇ ಕತ್ತಿಲಿ ಪೈನಾಪಲ್, ಅದೇ ಕತ್ತಿಲಿ ಟೊಮ್ಯಾಟೊ, ಎಲ್ಲ ಅದರಲ್ಲೇ ಒಂದ್ರಲ್ಲೇ. ಟೇಸ್ಟ್ ಒಂದಕ್ಕೊಂದು ಮಿಕ್ಸ್ ಆಗುತ್ತೆ, ಚೆನ್ನಾಗಿರುತ್ತೆ. ಇನ್ನು ಏನು ಗುರು ಏನು ಹೇಳೋಣ, ನಾನೇನು ಹೇಳಲ್ಲ, ತೋರ್ಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಬನ್ನಿ.
ಕಿರಣ ಬ್ರೇಕ್ಫಾಸ್ಟ್ ಏನು ಹೆವಿಯಾಗಿ ತಿಂತಾರೆ ಗೊತ್ತಾ ಇವರು. ಆಶಾ ಇಲ್ಲಿ ಎಷ್ಟು ಡೇಂಜರಸ್ ಅಂದ್ರೆ ಇಲ್ಲಿ ಮುಂದೆ ಹೋದ್ರೆ ನಿಮ್ಗೆ ಫುಲ್ ಸ್ಲಮ್ಮು. ಹೌದು, ಚಿಕ್ಕ ಮಕ್ಳ ಹತ್ರ ಇಲ್ಲಿ ತುಂಬಾ ಹುಷಾರಾಗಿರ್ಬೇಕು. ಅವರೇ ಬೇಜಾನ್ ಕಳ್ಳರು. ಬರೀ ತೋರಿಸ್ತೀನಿ ಸ್ಲಮ್ ಹೆಂಗಿದೆ ಇಲ್ಲಿ ಅಕ್ಕಪಕ್ಕ ನಿಮ್ಗೆ ಅಂತ. ಚೈನ್ಗೇನು ಕಿತ್ಕೊಂಡು ಹೊರಟ್ರೆ ಈಗ ಸ್ಲಮ್ ಒಳಗಡೆ ಸಿಗೋದೇಲ್ಲ ಗುರು ನಮ್ಗೆ, ಹಂಗಿರ್ತವೆ. ಓ ಇದನ್ನ ಅಂಗಡಿಗಳಲ್ಲಿ ಇಡ್ತಾರೆ. ಬಾಯಿ ಓಪನ್ ಮಾಡ್ಕೊಂಡು ಅಂಗಡಿಗಳು ಇಟ್ರೆ ಪಿರಾನದೆಲ್ಲ ಅಟ್ರಾಕ್ಟ್ ಮಾಡ್ತಂತೆ ಕಸ್ಟಮರ್ಸ್ನ. ಪಿರಾನ ಇದ್ರು ಅಲ್ಲಿ ನೋಡ್ರಿ ಗೊತ್ತಾಗಲ್ವಾ ಇಲ್ಲಿ. ಹಿಂಗೆ ಎತ್ಕೊಂಡು ಹೋದ್ರೆ ಬನ್ನಿ ತೋರಿಸ್ತೀನಿ ಹಂಗೆ. ಓ ಚೈನ್ಗೆ ಹಿಂಗೆ ಕಿತ್ಕೊಂಡು ಹೋದ್ರೆ ಎಲ್ಲಿ ಹುಡುಕ್ತೀರಾ? ಎಲ್ಲಿ ಹುಡುಕಕ್ಕಾಗಲ್ಲ. ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಫುಲ್ಲು ಅಮೆಝಾನಿನ ಕಾಡಿನ ಜನರ ಮನೆಗಳು. ಒಂದು ಅಂತ ಹೇಳಬೇಕು ಅಂದರೆ ಇಲ್ಲಿ ತುಂಬ ವೇಶ್ಯಾವಾಟಿಕೆ ನಡೆಯುತ್ತೆ ಮತ್ತು ಡ್ರಗ್ಸ್ ನಡೆಯುತ್ತೆ. ಇಲ್ಲಿ ಪೊಲೀಸರು ಬರೋಕ್ಕೆ ಹೆದರ್ಕೋತಾರೆ. ಸೊ ಅದಕ್ಕೋಸ್ಕರ ನಾವು ಈ ಮಾರ್ಕೆಟ್ ಇಲ್ಲಿ ಎಂಡು ನಾವು ಹೋದರೆ ವಾಪಸ್ ಬರ್ತೀವಿ ಅಂತ ಪಕ್ಕ ಗ್ಯಾರಂಟಿ ಇರೋಲ್ಲ. ಸೊ ಇಲ್ಲಿಂದಲೇ ನಿಮಗೆ ತೋರಿಸ್ಬಿಡ್ತೀನಿ ಬನ್ನಿ. ಯಾಕಂದರೆ ಇಲ್ಲಿ ವೇಶ್ಯಾವಾಟಿಕೆ ಲೀಗಲ್ ಇಲ್ಲ ಅಂದರೂ ಕೂಡ ನಡೆಸ್ತಾರೆ. ಆಮೇಲೆ ಡ್ರಗ್ಸು ಏನು ಕಿರಣ್ ಹೋಗ್ತಾ ಇದೆಯಾ? ಏಯ್ ಬಾಮ ಹೋಗೋಣ. ಓಕೆ ಬಾಯ್ ಹೇಳ್ಬಿಡಿ. ಹೋಗೋ ಕಿರಣ್, ಬಾಯ್ ಬಾಯ್. ಒಬ್ಬನೇ ಕಳಿಸ್ತಾವಳ ಆಶಾ ಹೋಗು ಅಂತ. ಒಂದು ಸ್ಟೆಪ್ ಕೆಳಗಿಳ್ತಲ್ಲ, ಹೋದ್ರೆ ವಾಪಸ್ ಬರಲ್ಲ. ನೋಡಿ ಮನೆಗಳನ್ನ ನೋಡ್ತಾ ಇದ್ದೀರಾ, ಸ್ವಲ್ಪ ನೀವು ಮನೆಗಳು ಆದ್ಮೇಲೆ ಫುಲ್ ಕಾಡು ನೋಡ್ತಾ ಇದ್ದೀರಾ. ಸೊ ಇದೇ ಬ್ಯೂಟಿ ಅಮೆಝಾನ್ ಜಂಗಲ್ದು. ಹತ್ರ ಮನೆ ಹತ್ರ ಹೋಗ್ತೀವಿ, ಮನೆ ಹೆಂಗೆ ಕಟ್ಟಿದಾರ ತೋರಿಸ್ತೀವಿ ಆಮೇಲಿಂದ. ಅಮೆಝಾನ್ ಹೆಂಗೆ ಸ್ಟಾರ್ಟ್ ಆಗ್ತಿದೆ ನೋಡಿ, ಇಲ್ಲಿ ಸ್ವಲ್ಪ ಮಾತ್ರ ಮನೆಗಳಿರೋದು. ಆಮೇಲೆ ಈ ಮನೆ ತೋರಿಸ್ತೀವಿ ನೋಡಿ, ಕೆಳಗಡೆ ಎಲ್ಲ ಬಿದ್ರುಗಳು, ಆಮೇಲೆ ಮನೆ ಕಟ್ಟಿರ್ತಾರೆ. ಯಾಕಂದರೆ ಅಮೆಝಾನ್ ನದಿ ಹೇಳಿ ಕೇಳಿ ಬಂದು ಫ್ಲಡ್ ಆಗೋದು ಜಾಸ್ತಿ. ಸೊ ಜೋರಾಗಿ ಮಳೆ ಬಂದಾಗ ಕೆಳಗಡೆ ನೀರು ಬಂದುಬಿಡುತ್ತೆ ಅಂದ್ಬಿಟ್ಟು ಆ ಥರ ಮನೆ ಕಟ್ಟಿಸ್ಕೋತಾರೆ. ಸೊ ಮಾರುಕಟ್ಟೆ ಕೆಳಗಡೆ ಈ ಥರ ಮೆಟ್ಲುಗಳು ಇಳ್ಕೊಂಡಾಗ ಸ್ಲಮ್ ಆದಮೇಲೆ ಅಮೆಝಾನ್ ಕಾಡು. ಸೊ ಇಲ್ಲಿ ಏನೇನು ನಡಿಬಾರ್ದು ಎಲ್ಲ ನಡೆಯುತ್ತೆ. ನಮ್ಮ ಹುಷಾರಲ್ಲಿ ನಾವಿರಬೇಕು. ಅದ್ರ ಜೊತೆಗೆ ಮೇ 23ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಜಪಾನ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಕೆಳಗಡೆ ನಂಬರ್ಗೆ ಫೋನು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಅವ್ರ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಮೇ 23ನೇ ತಾರೀಕು ಜಪಾನ್ಗೆ ಹೋಗೋಣ.